ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಏನು ಕಾನ್ಸೆಪ್ಟ್ ಅಂತಂದರೆ, ನಿನ್ನೆ ನಾನು ವಿಡಿಯೋ ಮಾಡಿ ಹಾಕಿದ ನಂತರ ಕೂಡ ತುಂಬ ಜನ ಕಮೆಂಟಲ್ಲಿ ಉಳಿದಿರೋದು ತುಂಬ ಕ್ವಶನ್ ಇದ್ದಿದ್ದು ಅದನ್ನು ನಾನು ಇವಾಗ ರಿಪ್ಲೈ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನನಗೆ ಹೇಳಿದ್ದೆ ನಿಮಗೆ ನಿನ್ನೆನೇ ರೆಗ್ಯುಲರ್ ಆಗಿ ನಾನು ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ, ಜೊತೆಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಲಾಗ್ ಅಂತಲ್ಲ, ನನ್ನ ಒಂದು ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ಏನು ಕೊಡ್ತೀನಿ ನಿಮಗೆ, ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಒಂದು ಟ್ಯೂಷನ್ ಕ್ಲಾಸ್ ಬಗ್ಗೆ ಆಗಿರ್ಬೋದು. ಯಾರೆಲ್ಲ ಟ್ಯೂಷನ್ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಿ ಅವ್ರಿಗೆಲ್ಲ ಸೊ ಸಾಕಷ್ಟು ಏನೆಲ್ಲ ನಿಮ್ಮ ಡೌಟ್ಸ್ ಇರುತ್ತೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಏನಪ್ಪ ಅಂತಂದರೆ, ನಾನು ಕೆಲವೊಂದಿಷ್ಟು ಲಾಸ್ಟ್ ಸಮ್ಮರ್ ವೆಕೇಷನ್ ಟೈಮಲ್ಲಿ ಕ್ಲಾಸಸ್ನ ಮಾಡ್ತಿದ್ದೆ. ಮಾಡೋ ಟೈಮಲ್ಲಿ ಒಂದು ಬುಕ್ ರೆಫರ್ ಮಾಡ್ತಿದ್ದೆ ಅಂತ ಹೇಳಿದ್ದೆ ನಿಮಗೆ. ಸೊ ಆ ಬುಕ್ ನೇಮ್ ಏನು ಅಂತ ತುಂಬ ಜನ ಕೇಳ್ತಿದ್ರಿ. ಅದನ್ನು ನಾನು ಇವತ್ತು ಅದ್ರ ಬಗ್ಗೆ ಡೀಟೇಲಾಗಿ ಕೊಡ್ತೀನಿ. ಸೊ ನೋಡೋಣ ಬನ್ನಿ ಈಗ ಆ ಬುಕ್ ಬಗ್ಗೆ. ಬುಕ್ಕನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಫೌಂಡೇಶನ್ ಅಂತ ಈ ಬುಕ್ ನೇಮು. ಸೊ ಇದು ನಮ್ಮ ಡಿಸ್ಟಿಕ್ ಬುಕ್ಕಲ್ಲಿ ಮಾತ್ರ ಸಿಗುತ್ತೋ ಅಥವಾ ಬೇರೆ ಕಡೆನೂ ಸಿಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನಾನು ಎಲ್ಲ ಆನ್ಲೈನ್ ಸ್ಟೋರ್ಗಳಲ್ಲಿ ಇದನ್ನು ಸರ್ಚ್ ಮಾಡಿ ನೋಡಿದೆ, ಬೇರೆ ಯಾವುದೆಲ್ಲ ಆನ್ಲೈನಲ್ಲಿ ಸಿಗ್ಬೋದು ಅಂತ ಚೆಕ್ ಮಾಡಿ ನೋಡಿದೆ. ಬಟ್ ಯಾವುದರಲ್ಲೂ ಕೂಡ ಇದು ಅವೈಲೇಬಲ್ ಇಲ್ಲ, ನಮ್ಮ ಕಡೆ ಮಾತ್ರ ಅವೈಲೇಬಲ್ ಇದೆ. ಸೊ ಒಂದೊಂದು ಸಾರಿ ನೀವು ಬುಕ್ ಸ್ಟಾಲಲ್ಲಿ ಚೆಕ್ ಮಾಡಿ ನೋಡಿ, ಈ ಬುಕ್ನ ಕೇಳಿ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಬುಕ್ ನಿಮಗೆ ತೋರಿಸ್ತಿದ್ದೀನಲ್ವ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಈ ಥರ ಫೌಂಡೇಶನ್ ಅಂತ ಬುಕ್ ಇದೆನಾ ನಿಮ್ಮ ಹತ್ರ ಅಂತ ಕೇಳಿ. ಸೊ ಒಂದು ವೇಳೆ ನಿಮಗೆ ಈ ಬುಕ್ ಸಿಕ್ಕಿಲ್ಲ ಅಂತಂದರೆ ಇದನ್ನು ರೆಡಿ ಮಾಡಿರೋರು ನಮಗೆ ಗೊತ್ತಿರೋರೇ ಇದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ನಾನು ಕೇಳಿಕೊಂಡು ನಿಮಗೆ ಯಾರ್ಯಾರಿಗೆ ಬೇಕು ಅದನ್ನು ನಾನು ನಿಮಗೆ ಕಳಿಸ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ಯಾರಿಗೆಲ್ಲ ಈ ಬುಕ್ ಬೇಕು ಅಂತ ಹೇಳ್ತೀರಿ, ನಿಮ್ಮ ಕಡೆ ನಿಮ್ಮ ಏರಿಯಾನಲ್ಲಿ ಈ ಬುಕ್ ಸಿಕ್ಕಿಲ್ಲ ಅಂದರೆ, ಅವೈಲೇಬಲ್ ಇಲ್ಲ ಅಂದರೆ ನಾನೇ ಇಲ್ಲಿಂದ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಇದ್ರ ಚಾರ್ಜಸ್ ಏನಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿಂದ ಕಳಿಸೋ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಟೀಚರ್ಸ್ಗೂ ಕೂಡ ಅಂತ ಅಂದ್ಕೊಂಡೆ ನಾನು ಇದನ್ನು ಹೇಳ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಇದರಲ್ಲಿ ಬೇಸಿಕ್ ಎಲ್ಲದು ಕೂಡ ಆ ಇಂದ ಹಿಡಿದ್ಬಿಟ್ಟು ಎಲ್ಲದು ಕೂಡ ಕನ್ನಡ ಇದೆ. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂತಂದರೆ, ನಿಮಗೆ ಬೇಸಿಕ್ ಕನ್ನಡ ಇದೆ, ಜನರಲ್ ನಾಲೆಜ್ ಇದೆ, ಬೇಸಿಕ್ ಇಂಗ್ಲೀಷ್ ಇದೆ, ಹಾಗೆ ಬೇಸಿಕ್ ಮ್ಯಾಥ್ಸ್ ಇದೆ. ಈ 4 ಸಬ್ಜೆಕ್ಟ್ನ ನೀವು ಇದರಲ್ಲಿ ಕವರ್ ಮಾಡ್ಬೋದು. ಜನರಲ್ ನಾಲೆಜ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸೈನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿ IQಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲಿದೆ. ಬೇಸಿಕ್ ಕನ್ನಡ ಅಂತ ಬಂದರೆ ನಿಮಗೆ ಆ ಸ್ವರಗಳು, ಮೂಲಾಕ್ಷರಗಳು, ವ್ಯಂಜನಗಳು, ಬಳ್ಳಿಗಳು ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಸ್ವಲ್ಪ ನಿಮಗೆ ಎಲ್ಲೋ ಒಂದು ಕಡೆ ಡೈಲಿ ಕುತ್ಕೊಂಡು ನೀವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂದಾಗ ಈ ಬುಕ್ನ ರೆಫರ್ ಮಾಡಿ ಅವತ್ತಿಂದ ಅವತ್ತೇ ಪ್ರಿಪೇರ್ ಮಾಡಿಬಿಟ್ಟು ನೀವು ಈ ಬುಕ್ ಮುಖಾಂತರ ಮಕ್ಕಳಿಗೆ ಹೇಳ್ಕೊಡ್ಬೋದು. ಅಷ್ಟು ಚೆನ್ನಾಗಿದೆ. ಸೊ ನೀವು ಪ್ರಿಪೇರ್ ಆಗಬೇಕು ಅಂದರೂ ಕೂಡ ಒಂದೇನಾದರೂ ಸೋರ್ಸ್ ಬೇಕಲ್ವಾ. ಸಡನ್ನಾಗಿ ಏನು ಹೇಳಬೇಕು ನಾಳೆ ಮಗುವಿಗೆ ಅಂತ ಅಂದ್ಕೊಂಡಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತೇ ಆಗಲ್ಲ, ಐಡಿಯಾಸೇ ಬರಲ್ಲ. ಅದಕ್ಕೋಸ್ಕರ ನಾವು ಸರ್ಚ್ ಮಾಡ್ತಾನೆ ಇರ್ತೀವಿ, ಏನು ಮಾಡ್ಬೋದು ಅಂತ. ಸೊ ಎಲ್ಲ ಟೀಚರ್ಸ್ದು ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೊ ನನಗೂ ಕೂಡ ಇದು ಲಾಸ್ಟ್ ಟೈಮ್ ಒಬ್ಬರು ರೆಫರ್ ಮಾಡಿದರು, ನನಗೆ ಈ ಬುಕ್ ಚೆನ್ನಾಗಿರುತ್ತೆ ನೋಡಿ, ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅವ್ರು ನನಗೆ ಹೇಳಿದ ನಂತರ ನಾನು ಚೆಕ್ ಮಾಡಿ ನೋಡಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ನಾನು ಇದೇ ಥರ ಸಿಲೆಬಸ್ನ ನಾನೇ ಖುದ್ದಾಗಿ ಕುತ್ಕೊಂಡು ರೆಡಿ ಮಾಡ್ತಿದ್ದೆ ಮೊದಲೆಲ್ಲ. ನಾನೇ ಎಷ್ಟೋ ಸರಿ ರೆಡಿ ಮಾಡಿರೋದು ಇದೆ. ಬಟ್ ಅದು ಸೋರ್ಸು ನೋಟ್ಸು ಹಾಗೆ ಮಕ್ಕಳಿಗೆಲ್ಲ ಕೊಟ್ಬಿಟ್ಟಿರ್ತೀವಿ. ನಾನು ಅದನ್ನು ಒರಿಜಿನಲ್ ಆಗಿ ನಾನು ಒಂದು ಇಟ್ಕೊಂಡಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು. ಬಟ್ ಇಟ್ಕೊಳ್ತಿರ್ಲಿಲ್ಲ. ನಾನು ಜಸ್ಟ್ ಇಷ್ಟು ಕಾನ್ಸೆಪ್ಟು ಈ ರೀತಿ ನಾವು ಕವರ್ ಮಾಡಬೇಕು ಮಕ್ಕಳಿಗೆ ಅಂತ ಜಸ್ಟ್ ಒಂದು ಐಡಿಯಾ ಬೇಸ್ ಮೇಲೆ ನಾನು ಹಾಕಿರ್ತಿದ್ದೆ. ಫಸ್ಟ್ ಬೇಸಿಕ್ಕಿಂದ ಏನೆಲ್ಲ ಹೇಳ್ಕೊಂಡು ಹೋದರೆ ಒಳ್ಳೆಯದು ಅಂತ, ನಾವು ಡೈಲಿ ಅಪ್ಡೇಟ್ ಆಗಿ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಿದರೆ ಮಗು ಚೆನ್ನಾಗಿ ಕಲಿತಾನೆ ಅಂತ ಅಂದ್ಕೊಂಡು ಅದ್ರ ಬೇಸ್ ಮೇಲೆ ರೆಡಿ ಮಾಡ್ತಿದ್ದೆ ನಾನು. ಸೊ ಅದರಲ್ಲಿ ಅದೇ ಥರದಲ್ಲಿ ಸ್ವಲ್ಪ ಇದು ನನಗೆ ಕಂಪೇರ್ ಮಾಡಿದಾಗ
ಬೆಟರ್ ಅಂತ ಅನಿಸ್ತು. ನಾನು ಕೂತ್ಕೊಂಡು ಬರೀಬೇಕು, ಕೂತ್ಕೊಂಡು ನಾನೇ ಎಲ್ಲದು ಪಾಯಿಂಟ್ ವೈಟ್ ಮಾಡಿ ಬರೆದಿಟ್ಕೊಳ್ಬೇಕು ಅಂತಂದರೆ ಸ್ವಲ್ಪ ನನಗೆ ಟೈಮ್ ಹಿಡಿಯುತ್ತಲ್ವ, ಇದು ಸ್ವಲ್ಪ ನನಗೆ ಟೈಮ್ ಸೇವ್ ಮಾಡ್ತು ಅಂತಲೇ ಅನಿಸ್ತು. ಅದಕ್ಕೋಸ್ಕರ ಈ ಬುಕ್ಕನ್ನು ನಾನು ಇಟ್ಕೊಂಡಿದ್ದೀನಿ. ಇದನ್ನೇ ನಾನು ಎಲ್ಲ ಟೀಚರ್ಸ್ಗೂ ಕೂಡ ರೆಫರ್ ಮಾಡಲಿಕ್ಕೆ, ನಮ್ಮಲ್ಲಿ ಇರುವಂಥ ಟೀಚರ್ಸ್ಗೂ ಕೂಡ ಇದನ್ನೇ ಯೂಸ್ ಮಾಡಲಿಕ್ಕೆ ಹೇಳ್ತೀನಿ. ಇದರಿಂದ ಸ್ವಲ್ಪ ನಾವು ಸಾಕಷ್ಟು ನಾಲೆಜ್ನ ಮಕ್ಕಳಿಗೆ ಕೊಡ್ಬೋದು. ಬೇಸಿಕಲ್ಲಿ ಏನು ಬೇಕೋ ಅದೆಲ್ಲ ಇದರಲ್ಲಿ ಕೊಡ್ಬೋದು. ಅದಕ್ಕೋಸ್ಕರ ನೀವು ಕೂಡ ಟ್ಯೂಷನಲ್ಲಿ ಏನು ಹೇಳಬೇಕು ಅಂತ ಯೋಚನೆ ಮಾಡೋದಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಟ್ಯೂಷನಲ್ಲಿ ಆಲ್ಮೋಸ್ಟ್ ನಾವು ಇದನ್ನು ಯೂಸ್ ಮಾಡಲ್ಲ ಈಗ ಸದ್ಯದ ಪರಿಸ್ಥಿತಿನಲ್ಲಿ. ಯಾಕೆ ಅಂತಂದರೆ ಅವ್ರ ಸ್ಕೂಲ್ ಸಿಲೆಬಸ್ ಏನಿರುತ್ತೋ ಅದನ್ನೇ ನಾವು ಯೂಸ್ ಮಾಡೋದು. ಅವ್ರ ಸ್ಕೂಲ್ ಸಿಲೆಬಸ್ಸಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ರೀಕಾಲ್ ಮಾಡಿಸ್ತೀವಿ ಅಷ್ಟೇ. ಅವರು ಫಸ್ಟ್ ಲೆಸನ್ ಏನಿರುತ್ತೆ, ನೆಕ್ಸ್ಟ್ ಏನಿರುತ್ತೆ ಅದನ್ನೆಲ್ಲ ಫಾಲೋಅಪ್ ಮಾಡ್ತಾ ಹೋಗ್ತೀವಿ. ಮನೆಯಲ್ಲಿ ಕುತ್ಕೊಂಡು ಅದನ್ನೇ ಇವತ್ತು ಪಾಠ ಏನು ಹೇಳಿರ್ತಾರೆ ಅದನ್ನೇ ಕುತ್ಕೊಂಡು ಮಕ್ಕಳು ತಾವೇ ತಮ್ಮಷ್ಟಕ್ಕೆ ತಾವು ಓದ್ಬಿಟ್ರೆ ಟ್ಯೂಷನ್ ಅವಶ್ಯಕತೆನೇ ಇರಲ್ಲ. ಬಟ್ ಅಂಥ ಮಕ್ಳಿಗೆ ಯಾರು ಇರ್ತಾರೆ ಹೇಳಿ? ತಮ್ಮಷ್ಟಕ್ಕೆ ತಾವು ತಮ್ಮ ವರ್ಕ್ ನಾವು ಮಾಡ್ಕೋಬೇಕು ಅಂತ ಯಾವ ಮಕ್ಕಳು ಕೂಡ ಮಾಡಲ್ಲ. ಪೇರೆಂಟ್ಸ್ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಪೇರೆಂಟ್ಸ್ ಮಾತು ಕೇಳಲ್ಲ. ಪೇರೆಂಟ್ಸ್ ಮುಂದೆ ಕೂರಿಸ್ಕೊಂಡು ಇವತ್ತು ಏನು ಹೇಳಿಕೊಟ್ಟಿದ್ದಾರೆ ನಿಮ್ಮ ಸ್ಕೂಲಲ್ಲಿ ಅದನ್ನು ತೆಗೆದು ತೋರಿಸಪ್ಪ ಅಂತ ಅಂದರೆ ತೋರಿಸ್ತಿರಲ್ಲ. ಅಥವಾ ಅದನ್ನೇ ಕುತ್ಕೊಂಡು ಓದಿ ಮಾಡಿ ಅಂತಂದ್ರೂ ಕೂಡ ಎಲ್ಲೋ ಒಂದು ಕಡೆ ತಂದೆ ತಾಯಿಗೂ ಕೂಡ ಮಕ್ಕಳು ಮಾತು ಕೇಳಲ್ಲ ಅನ್ನೋ ಕಾರಣಕ್ಕೆ ಅಂಥ ಮಕ್ಕಳಿಗಾಗಿ ಟ್ಯೂಷನ್ ಅವಶ್ಯಕತೆ ಇರುತ್ತೆ. ಅಂಥ ಮಕ್ಕಳು ಮಾತ್ರ ಟ್ಯೂಷನ್ಗೆ ಕಳಿಸ್ಬೋದು ನೀವು. ಅಲ್ಲಿ ಟ್ಯೂಷನಲ್ಲಿ ನೀವೇನೆಲ್ಲ ಕವರ್ ಮಾಡ್ಬೋದು ಅಂತಂದರೆ ಅದೇ ಸ್ಕೂಲಲ್ಲಿ ಇವತ್ತು ಟುಡೇ ವರ್ಕ್ ಏನಾಗಿರುತ್ತೆ, ಅವ್ರಿಗೆ ಯಾವ್ಯಾವ ಸಬ್ಜೆಕ್ಟು ತೊಗೊಂಡ್ರು, ಆ ಸಬ್ಜೆಕ್ಟಲ್ಲಿ ಏನು ಹೇಳಿದರು, ಆ ಸಬ್ಜೆಕ್ಟಲ್ಲಿ ಅವ್ರು ಹೇಳಿರುವಂಥ ಆ ಕಂಟೆಂಟು, ಆ ಕಾನ್ಸೆಪ್ಟು ಕ್ಲಿಯರಾಗಿ ಅರ್ಥ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡೋದೇ ಟ್ಯೂಷನ್ ವರ್ಕ್ ಆಗಿರುತ್ತೆ ನಿಮಗೆ. ಸೊ ಅದನ್ನು ಜಸ್ಟ್ ನೀವು ಸ್ವಲ್ಪ ಮಕ್ಕಳಿಗೆ ಮಾಡಿಬಿಟ್ರೆ ಸಾಕು, ಅವ್ರಿಗೆ ರೀಕಾಲ್ ಆಗುತ್ತೆ. ಅಲ್ಲಿ ಅರ್ಥ ಆಗದೆ ಇರೋದನ್ನು ನೀವು ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೇಳಿದರೆ ಇನ್ನೂ ಬೆಟರು. ಅಥವಾ ಅದನ್ನೇ ಅವ್ರಿಗೆ ಓದಿಸೋದಾಗಿರ್ಬೋದು, ಅದನ್ನೇ ಬರ್ಸೋದಾಗಿರ್ಬೋದು, ಅದನ್ನೇ ಅವ್ರ ಬಾಯಿಂದ ಕೇಳೋದಾಗಿರ್ಬೋದು, ಸ್ಪೆಲ್ಲಿಂಗ್ ಬೈ ಹಾರ್ಟ್ ಮಾಡಿಸೋದಾಗಿರ್ಬೋದು, ಒತ್ತಕ್ಷರ ದೀರ್ಘಾಕ್ಷರಗಳ ಕಡೆ ಗಮನ ಕೊಡೋದಾಗಿರ್ಬೋದು, ಅವುಗಳು ತಪ್ಪು ಆಗದೆ ಇರೋ ರೀತಿ ನೀವು ಬರೆದು ತೆಗೆಯೋದಕ್ಕೆ ಹೇಳೋದಾಗಿರ್ಬೋದು. ಈ ಥರ ನೀವು ಮಾಡಿಕೊಂಡ್ರೆ ಮಾತ್ರ ಸಾಕು ಟ್ಯೂಷನಲ್ಲಿ, ಮತ್ತೆ ಏನೂ ಬೇಡ ಹೆಚ್ಚಿನದಾಗಿ. ಸೊ ಇದು ಡೈಲಿ ಮಕ್ಕಳಿಗೆ ಬೇಸಿಕ್ಕಾಗಿ ಕೊಡುವಂಥದ್ದು. ಅವ್ರಿಗೆ ಏನಾದರೂ ನೀವು ಅದನ್ನು ಬರೆಯೋಕ್ಕೆ ಆಗಲ್ಲ, ಓದೋ ಅಂಥ ಎಬಿಲಿಟಿನೇ ಇಲ್ಲ ಅಂತಂದಾಗ ಈ ಫೌಂಡೇಶನ್ ಬುಕ್ನ ಯೂಸ್ ಮಾಡ್ಕೋಬೋದು. ಪ್ರತಿಯೊಂದು ಅನ್ನೋ ಅಕ್ಷರದಿಂದ ಶುರುವಾಗೋದ್ರಿಂದ ಈ ಫೌಂಡೇಶನ್ನ ಸ್ವಲ್ಪ ನೀವು ಪೂರ್ತಿಯಾಗಿ ಅಂತೂ ಮಾಡಲಿಕ್ಕಾಗಲ್ಲ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅನ್ನೋ ಅಕ್ಷರದಿಂದ ಬೇಸಿಕ್ ಅರ್ಥ ಮಾಡ್ಕೊಳ್ಳೋವರೆಗೂ ಮಕ್ಕಳು ಅಕ್ಷರಗಳನ್ನು ಗುರ್ತಿಡಿಯೋವರೆಗೂ ಆಗಿರ್ಬೋದು, ಅಕ್ಷರಗಳನ್ನು ಬರೋವರೆಗೂ ಕೂಡ ಈ ಒಂದು ಪ್ರೊಸೆಸ್ನ ನೀವು ಮಾಡ್ಕೋಬೋದು. ಬಟ್ ನೀವೇ ಓನಾಗಿ ಏನಾದರೂ ಸಪ್ರೇಟಾಗಿ ನಾವು ಕೋಚಿಂಗ್ ಥರ ಕೊಡ್ತೀವಿ, ಅಥವಾ ಮಗುವಿಗೆ ಏನೂ ಗೊತ್ತಿಲ್ಲ ದಿಂದಾನೇ ಪೂರ್ತಿಯಾಗಿ ಕಲಿಬೇಕು ಅನ್ನೋ ಮಕ್ಕಳಿಗೆ ಈ ಫೌಂಡೇಶನ್ ಬುಕ್ಕು ಬೆಸ್ಟು. ಈಗ ನಾವು ಸಮ್ಮರ್ ವೆಕೇಷನ್ ಟೈಮಲ್ಲಿ ಅಂತಂದರೆ ಅವ್ರದ್ದು ಯಾವುದೇ ಸಿಲೆಬಸ್ ಇರೋದಿಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಈ ರೀತಿ ಬೇಸಿಕ್ಕಿಂದ ಹೇಳ್ಕೊಡ್ತೀವಿ. ಯಾಕಂತಂದರೆ ಸ್ಕೂಲಲ್ಲಿ ಕೆಲವೊಂದು ಮಕ್ಕಳು ಕಲ್ತಿರ್ತಾರೆ, ಕೆಲವೊಂದು ಮಕ್ಕಳು ತುಂಬ ಹಿಂದೆ ಇರ್ತಾರೆ. ಅಕ್ಷರಗಳ ಜ್ಞಾನನೇ ಇಲ್ಲದೆ ಇರೋ ರೀತಿಯಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಬೇಡ 10ನೇ ಕ್ಲಾಸ್ ಬಂದರೂ ಕೂಡ ಅದರ ಜ್ಞಾನ ಇರಲ್ಲ. ಒತ್ತಕ್ಷರ ಎಲ್ಲಿ ಬಳಕೆ ಆಗಬೇಕು, ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು, ಇದರ ಜ್ಞಾನನೇ ಬಂದಿರಲ್ಲ. ಅಂಥ ಮಕ್ಕಳಿಗೆ ಆ ಟೈಮಲ್ಲಿ ಇದನ್ನು ಬಳಕೆ ಮಾಡೋದು ತುಂಬಾ ಉತ್ತಮ. ಅದಕ್ಕೋಸ್ಕರ ನಾನು ಈ ಬುಕ್ಕನ್ನು ಇಟ್ಕೊಂಡಿರೋದು. ಸೊ ನಿಮಗೇನಾದರೂ ಆ ಬುಕ್ ಅವಶ್ಯಕತೆ ಇದೆ ಈಗಲೂ ಬೇಕು ಅಂತಂದರೆ, ಅಥವಾ ನಿಮಗೆ ಜಸ್ಟ್ ಇರಲಿ ಒಂದು ಸೋರ್ಸ್ ಆಗಿ ನಿಮ್ಮ ಜೊತೆ ಇರಲಿ ಅಂತಂದರೆ, ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಹಾಕ್ತೀನಿ. ಆ ನಂಬರ್ಗೆ ಅದು ನಂದೇನೆ, ಮತ್ತು ಬೇರೆ ಯಾರ್ದೂ ಅಲ್ಲ. ಆ ನಂಬರ್ಗೆ ನೀವು ನನಗೆ ಈ ಥರ ಬುಕ್ ಬೇಕು ಅಂತ ಹೇಳ್ಬಿಟ್ಟು ಇದರ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದರೆ ನಾನು ಆ ಬುಕ್ನ ನಿಮಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಂತೆ. ಅದು ಪ್ರೈಸ್ ಏನಿರುತ್ತೆ ಅದನ್ನೆಲ್ಲ ನಾನು ಬುಕ್ ಸ್ಟಾಲಲ್ಲಿ ಅಥವಾ ಈ ಬುಕ್ಸು ಸಿಗುತ್ತಾ ಕೇಳ್ತೀನಿ ಫಸ್ಟು. ನಮ್ಮ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತಾ ಇದೆ. ಇಲ್ಲ ಅಂತಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ಕೇಳಿಕೊಂಡು ನಾನು ಇದನ್ನು ಪ್ರೈಸ್ ಎಷ್ಟಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ, ಖಂಡಿತ ನಾನು ಕಳಿಸ್ಕೊಡ್ತೀನಿ. ಯಾಕಂತಂದರೆ ನೀವು ಯಾವಾಗ ನನ್ನ ವಿಡಿಯೋ ನೋಡಿಬಿಟ್ಟು ನಾನು ಕೂಡ ಟ್ಯೂಷನ್ ಮಾಡಬೇಕು, ಹೆಲ್ಪ್ ಆಗುತ್ತೆ ಅಂತ ಭರವಸೆ ಇಟ್ಕೊಂಡು ನನ್ನ ಮಾತಿಂದ ನೀವು ಕೂಡ ಎಲ್ಲೋ ಒಂದು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಿ ಅಂದರೆ ನಿಮಗೆ ಏನು ಸಪೋರ್ಟ್ ಬೇಕು, ಏನು ಹೆಲ್ಪ್ ಬೇಕು, ಅದಕ್ಕೆ ನಾನು ಜಸ್ಟ್ ಒಂದು ಅಳಿಲು ಸೇವೆ ರೀತಿಯಲ್ಲಿ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಈ ಬುಕ್ ಕೂಡ ಕಳಿಸುವಂಥದ್ದು ಒಂದು ಸಣ್ಣ ಸಹಾಯ ನನ್ನ ಕಡೆಯಿಂದ ನಿಮಗಾಗಿ ಅಂತ ಅಂದ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ. ನಿಮಗೇನಾದರೂ ಮತ್ತೆ ಮುಂದಿನ ದಿನಗಳಲ್ಲಿ
ಯಾವ ರೀತಿಯಾದಂಥ ಹೆಲ್ಪ್ ನನ್ನ ಕಡೆಯಿಂದ ಬೇಕಾಗುತ್ತೆ ಅಥವಾ ನನ್ನ ಕಡೆಯಿಂದ ಸಾಧ್ಯವಾಗುತ್ತೆ ಅದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.